ಹಾಯ್ ಹಲೋ ನಮಸ್ಕಾರ. ಈ ಸಂಚಿ ನ್ಯೂಸ್ನ ಓಪನ್ ಟಾಕ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ವೀಕ್ಷಕರೇ, ಇವತ್ತಿನ ನಮ್ಮ ಓಪನ್ ಟಾಕ್ಗೆ ಜಾಯ್ನ್ ಆಗಿರುವಂತಹ ವ್ಯಕ್ತಿ ಇವರು ಇನ್ಸ್ಟಾ ಟ್ರೆಂಡಿಂಗ್ಗೆ ನಂಬರ್ 1 ಟ್ರೆಂಡಿಂಗು. ಇವ್ರು ಹಾಡೋ ಹಾಡಿಗೆ ಜನ ಒನ್ ಮೋರ್ ಅಂತಿರ್ತಾರೆ. ಇವ್ರು ಹಾಡುವಂತಹ ಹಾಡುಗಳು ಲಕ್ಷ ಲಕ್ಷ ವ್ಯೂಸ್ಗಳನ್ನ ಪಡ್ಕೊಂಡಿರ್ತವೆ. ಅವ್ರು ಬೇರೆ ಯಾರೂ ಅಲ್ಲ, ಸುಬ್ರಹ್ಮಣ್ಯ ಆಚಾರ್ಯ. ಅಲ್ಲಲ್ಲ, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್, ಪ್ಲೇಬ್ಯಾಕ್ ಸಿಂಗರ್, ಪೇಂಟರ್ ಸುಬ್ರಹ್ಮಣ್ಯ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಸುಬ್ರಹ್ಮಣ್ಯ ಅವರೇ, ಹೇಗಿದ್ದೀರಾ? ಫೈನ್, ನೀವ್ ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದ್ದೀನಿ. ಸೊ ಇವಾಗ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ ಒಂದು ಮಾತು: ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಸಂಗೀತದಿಂದ ಪ್ರಾರಂಭ ಮಾಡ್ಬೇಕಂತೆ. ಅದರಲ್ಲೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಆಗಿರುವಂತಹ ಸಾಂಗ್ ಇಂದ 2 ಸಾಲು ಸ್ಟಾರ್ಟ್ ಮಾಡೋಣ. ರೀಸೆಂಟ್ ಆಗಿ ಟ್ರೆಂಡಿಂಗ್ ಆಗಿರೋದು ನಮ್ಮ ರಾಮಾಚಾರಿ ಸಿನಿಮಾದ ಹಾಡು. ನನ್ನನೊಂದು ಬೊಂಬೆ ಎಂದು ಮಾಡಿದ, ಸರಿ ತಪ್ಪು ಕಲಿಸದೆ ದೂಡಿದ. ಒಂದ್ ಮಾತಿದೆ, ಸಂಗೀತಕ್ಕೆ ಎಲ್ಲವನ್ನು ನೆನಪಿಸುವ ಶಕ್ತಿ, ಹಾಗೆ ಎಲ್ಲವನ್ನು ಮರೆಸುವ ಶಕ್ತಿ ಇದೆಯಂತೆ. ಹಾಗೆ ಒಂದ್ ಕ್ಷಣ ರಾಮಾಚಾರಿ ಮೂವಿ ನೋಡ್ಕೊಂಡು ಬಂದಂಗೆ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ವೈಯಕ್ತಿಕ ಪರಿಚಯ, ಎಲ್ಲ ಓದಿದ್ದು, ಯಾವ ಊರು? ಆಕ್ಚುಲಿ ನನ್ನ ಪ್ರಾಪರ್ ಬಂದು ಹಾಸನ ಹತ್ರ ಹೊಳೆ ಅನ್ಸಪುರ ಅಂತ. ನನ್ನ ಪ್ರಾಪರ್ ಟೌನ್ ಅದೇನೆ. ನಾನು ನನ್ನ ಸ್ಕೂಲ್ ಇದನ್ನೆಲ್ಲ ನಾನು ಅಲ್ಲೇ ಮುಗಿಸಿದ್ದು. ಅದಾದ್ಮೇಲೆ ನನ್ನ ಡಿಗ್ರಿ ಮಾಡಿದ್ದು ನಾನು ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್. ಅದು ನಾನು ಹಂಪಿ ಯೂನಿವರ್ಸಿಟಿ ಅಂಡರಲ್ಲಿ ಹಾಸನಲ್ಲಿ ನಿರ್ಮಲಾ ಚಿತ್ರಕಲಾ ಶಾಲೆ ಅಂತಿದೆ. ಸೊ ಅಲ್ಲಿ ಮುಗಿಸಿದ್ದು. ಆ್ಯಂಡ್ ಮ್ಯೂಸಿಕ್ ಬಂದು ಬೇಸಿಕ್ ನಾನು ಶುರು ಮಾಡಿದ್ದು ನಮ್ಮ ತಂದೆಯಿಂದಾನೆ. ಯಾಕಂದರೆ ನಮ್ಮ ತಂದೆನೇ ಮ್ಯೂಸಿಷಿಯನ್ಸ್. ಅವರು ಕೀಬೋರ್ಡ್ ನುಡಿಸ್ತಾರೆ, ಹಾರ್ಮೋನಿಯಂ ನುಡಿಸ್ತಾರೆ. ಸೊ ಅವರೇ ನನ್ನ ಮೊದಲ ಗುರು ಅಂತ ಹೇಳ್ಬೋದು. ಅದಾದ ನಂತರ ಅವರು ಕಲಿತಂಥ ಗುರುಗಳ ಹತ್ರ ನನ್ನನ್ನು ಪಾಠಕ್ಕೆ ಸೇರಿಸಿದ್ರು. ಅವರು ಆರ್ಮುಗಚಾರ್ ಅಂತ. ಅವ್ರ ಹತ್ರ ನನ್ನ ಮೊದಲೇ ಪ್ರಾಪರ್ ಸಂಗೀತ ಅಭ್ಯಾಸ ಶುರುವಾಗಿದ್ದು. ಅದಾದಮೇಲೆ ನಾನು ಹಾಸನಲ್ಲಿ ಕಲಿತೆ. ವೆಂಕಟಾಚಲಯ ಅಂತ ಒಬ್ರ ಹತ್ರ ಕಲಿತೆ. ಆ್ಯಂಡ್ ಪ್ರಭಾಮಣಿ ಮಂಜುನಾಥ್ ಮ್ಯಾಮ್ ಅಂತ ಒಬ್ರ ಹತ್ರ ಕಲಿತೆ. ಅದಾದಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಸುಚೇತನ್ ರಂಗಸ್ವಾಮಿ ಸರ್ ಹತ್ರ ನಾನು ಮ್ಯೂಸಿಕ್ ಕಲಿತೆ. ಸೊ ಪ್ರೆಸೆಂಟ್ ಈಗ ಬೆಂಗಳೂರಲ್ಲಿ ಇದ್ದೀನಿ, ಮ್ಯೂಸಿಕ್ ಫೀಲ್ಡಲ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಕಡೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ ಟೀಚರ್ ಆಗಿ. ಸೊ ಇದು ನನ್ನ ಚಿಕ್ಕ ಪರಿಚಯ. ಓಕೆ, ಇವಾಗ ಬೆಂಗಳೂರಿಗೆ ಬಂದು ಹೇಗನ್ಸುತ್ತೆ? ಹಾಸನ್ ಬೆಟರಾ, ಬ್ಯಾಂಗ್ಳೂರ್ ಬೆಟರಾ? ಇರಕ್ಕೆ ಅದು ಹೆಂಗೆ ಅಂದ್ರೆ ಮ್ಯಾಮ್, ಅದು ನನಗೆ ಜನ್ಮ ಕೊಟ್ಟಿದವರು, ಇದು ನನ್ನ ಜೀವನ ಕೊಟ್ಟಿರೋರು. ಸೊ ಎರಡೂ ನನಗೆ ತುಂಬಾ ಖುಷಿ ಕೊಡೋ ಅಂತ ಜಾಗ. ಅಲ್ಲಿ ಹೋದಾಗ ಬರೋ ವೈಬ್ಸೇ ಬೇರೆ, ಅದು ನಮ್ಮೂರು, ನಮ್ಮ ಫೀಲ್ ಅಂತ ಬರುತ್ತೆ. ಇಲ್ಲಿ ಬಂದಾಗ ನಾವ್ ಇಲ್ಲಿ ಬಂದವ್ರನ್ನ ಪ್ರೀತಿಯಿಂದ ಸಾಕ್ತಿದ್ಯಲ್ಲ ಬೆಂಗಳೂರು, ಇದು ಒಂಥರ ಇಲ್ಲಿಗೆ ಹೋದ್ರೆ ಅಲ್ಲಿಗೆ ಬರ್ಬೇಕು ಅನ್ಸುತ್ತೆ, ಅಲ್ಲಿಗೆ ಹೋದ್ರೆ ಇಲ್ಲಿಗೆ ಬರ್ಬೇಕು ಅಂತ ಅನ್ಸುತ್ತೆ. ಸೊ ಅದೊಂದು ಫೀಲ್ ಖಂಡಿತ ಇರುತ್ತೆ. ಅಂಡ್ ಬೆಂಗಳೂರು ಐ ಲವ್ಡ್ ಇಟ್ ಮ್ಯಾಮ್. ನಮ್ಮ ವೆದರೇ ಬೇರೆ. ಹಾಸನಲ್ಲಿ ನಮ್ದು ನೋಡಿರ್ತಾರ ಯಾವಾಗ್ಲೂ ಮಳೆ, ಆ ತರ ನೇಚರ್ ತರ. ಇಲ್ಲಿ ಬ್ಯುಸಿ ಲೈಫ್. ಅಂಡ್ ಅಚೀವ್ ಮಾಡ್ತೀರಾ ಅಂತ ಬಂದ್ರೆ ನಿಮ್ಗೆ 1000 ದಾರಿ ತಗೊಳ್ಳೋ ಅಂತ ಜಾಗ ಇದು. ಸೊ ನನಗೆ ಎರಡೂನು ಈಕ್ವಲ್ ಅದ. ಯಾಕಂದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದೆರಡು ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ, ಅದಂತೂ ಇನ್ನ ಖುಷಿ ಮ್ಯಾಮ್. ಈಗ ನಾನು ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ ನಿಮಗೆ ಹೇಳಿದೆ, ಇವರು ಬರೀ ಸುಬ್ರಹ್ಮಣ್ಯ ಅಲ್ಲ, ಮ್ಯೂಸಿಕ್ ಡೈರೆಕ್ಟರು, ಕಂಪೋಸರು, ಪ್ಲೇ ಬ್ಯಾಕ್ ಸಿಂಗರು, ಪೇಂಟರು ಅಂತ. ಹೇಗೆ ಇದೆಲ್ಲ? ಅದು ಅಂದ್ರೆ ನಮ್ಮ ಮನೆ ವಾತಾವರಣನೇ ಹಂಗಿತ್ತು ಮ್ಯಾಮ್. ಅಂದ್ರೆ ನಮ್ಮ ತಂದೆ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ಅವ್ರ ಜೊತೆ ಹಾಡೋದ್ ಕಲಿತೆ. ಅಂಡ್ ಅದು ಪೇಂಟಿಂಗ್ ಹೆಂಗ್ ಬಂತು ಅಂದ್ರೆ, ನನಗೆ ಅದು ಅಭ್ಯಾಸ ಏನೋ ಇಷ್ಟ ಆಯ್ತು. ಏನೋ ಚಿಕ್ಕದಲ್ಲಿ ಇದ್ದಾಗ ನೋಡಿದ್ದು ಬರಿತಾ ಇದ್ದೆ, ಪೇಂಟ್ ಮಾಡ್ತಾ ಇದ್ದೆ. ಅದ್ರ ಹಾಬಿ ಹಂಗ್ ಬಂತು. ಇನ್ನೆಲ್ಲೋ ಸ್ಕೂಲ್ ಫಂಕ್ಷನ್ಸ್ ಅಂದ್ರೆ ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ವಿ, ಅದು ಹಂಗಾಯ್ತು. ಅದಾದ್ಮೇಲೆ ಹಾಡಿನ ಬಗ್ಗೆ ನನಗೆ ತುಂಬಾ ಅಂದ್ರೆ ಕೆಲವೊಂದು ಮನ್ಸಿಗೆ ಇಷ್ಟ ಆಗ್ತಿತ್ತು, ನನ್ಗೆ ಅವಾಗ ಗೊತ್ತಾಗ್ತಿರ್ಲಿಲ್ಲ ಅದು. ಈಗ ಯಾವುದೋ ಒಂದು ಸಾಂಗ್ ಇಷ್ಟ ಆಯ್ತು ಅಂತಂದ್ರೆ ನನಗೆ ಎಲ್ಲಾ ಸಾಂಗು ತುಂಬಾ ಫೇವರ್ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಸಾಂಗ್ ವಾವ್ ಅನಿಸ್ತಿತ್ತು, ಇದು ಇನ್ನೊಂದ್ಸತಿ ಕೇಳ್ಬೇಕು ಅಂತ. ಅದು ನನಗೆ ಗೊತ್ತಾಗ್ತಿರಲ್ಲ, ಅದು ಕಂಪೋಸಿಂಗ್ ಮೈಂಡ್ ಬರುತ್ತೆ ಅಂಡ್ ಫೇವ್ರೇಟ್ ಆಗುತ್ತೆ ಅದು ಅಂತ. ಅದು ಯೂಶಲ್ ನನಗೆ ಇಷ್ಟ ಆಗುತ್ತಲ್ಲ ಅಂತ ಬಂದೆ. ಅದಾದ್ಮೇಲೆ ಬೆಂಗಳೂರಿಗೆ ನಾನು ಯಾವಾಗ ಬಂದು ಅಲ್ಲಿಂದ ನನಗೆ ಕಂಪೋಸಿಂಗ್ ಮೇಲೆ ಇಷ್ಟ ಶುರುವಾಯಿತು. ಅಂಡ್ ಆ ಪ್ರೋಸೆಸ್ಸೇ ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಇವಾಗ ಒಂದು ಸಾಂಗ್ ರೆಡಿ ಇರುತ್ತೆ, ಆ ಸಾಂಗ್ ನಾನು ಹಾಡ್ತೀನಿ, ಅದು ಕೊಡೋ ಖುಷಿ ಬೇರೆ. ಆದ್ರೆ ಏನೂ ಇರಲ್ಲ, ನೀವು ಅದನ್ನ ಕ್ರಿಯೇಟ್ ಮಾಡ್ತಿರಲ್ಲ, ಒಂದು ಮೆಲೋಡಿ ಕ್ರಿಯೇಟ್ ಮಾಡ್ತಿರಲ್ಲ, ಅದೊಂಥರ ಖುಷಿ ಕೊಡ್ತಿತ್ತು ನನಗೆ. ಅದು ನೆಕ್ಸ್ಟ್ ಲೆವೆಲ್ ಖುಷಿನೇ. ಅದು ಒಂದೊಂದ್ಸತಿ ಹಾಡ್ಬೇಕಾರೆ ಅನ್ಸುತ್ತೆ, ಇದು ನಾವು ಕಂಪೋಸ್ ಮಾಡಿದ ಇದು ಅಂತ. ಆ ತರ ಖುಷಿ ಕೊಡುತ್ತದು. ಸೊ ಎರಡು ಖುಷಿನೂ ಬೇರೆ ಬೇರೆ. ನಿಮ್ಗೆ ಇದನ್ನ ಹಾಡೋದು ಅನುಭವಿಸೋದು ಖುಷಿ ಬೇರೆ, ಅದನ್ನ ಕ್ರಿಯೇಟ್ ಮಾಡೋ ಖುಷಿನೂ ಬೇರೆ. ಸೊ ಅದು ಬಂತು, ನಡ್ಕೊಂಡು ಹೋಗ್ತೇನೆ. ಯಾಕಂದ್ರೆ ಎಲ್ಲಾದ್ರಲ್ಲೂ ಖುಷಿ ಇದೆ ಮ್ಯಾಮ್ ನಂಗೆ. ಇವಾಗ ನಾನು ಕಂಪೋಸ್ ಮಾಡ್ತಿರ್ತೀನಿ, ಲಿರಿಕ್ಸ್ ಬರೀತಾ ಇರ್ತೀನಿ. ಅಂಡ್ ಫೋಟೋಗ್ರಫಿ ನನಗೆ ಇಷ್ಟ, ಫೋಟೋಗ್ರಫಿ ಮಾಡ್ತೀನಿ. ಇಲ್ಲ ಯಾವ್ದೋ ಫಂಕ್ಷನ್ ಅದು ಗೊತ್ತಿಲ್ಲ ಮ್ಯಾಮ್, ಅದು ಬಂದ್ಬಿಡುತ್ತೆ ನನಗೆ ಖುಷಿ. ಅಂಡ್ ಇವಾಗ ಕೆಲವೊಂದ್ಸತಿ ಏನಾಗುತ್ತೆ, ನಾನು ಅವಾಗ ಆಲ್ಬಮ್ಸ್ ಮಾಡ್ತಾ ಇದ್ದೆ. ಆಲ್ಬಮ್ಸ್ ಮಾಡ್ಬೇಕು ಅಂತ ಫೈನಾನ್ಷಿಯಲಿ ಸ್ಟೇಬಲ್ ಇರ್ತಿರ್ಲಿಲ್ಲ. ಇವಾಗ ಎಡಿಟಿಂಗ್ ಮಾಡ್ಬೇಕು ಅಂದ್ರೆ ಯಾರಿಗೂ ಕೊಡ್ಬೇಕು, ಇಲ್ಲ ಶೂಟ್ ಮಾಡ್ಬೇಕು ಅಂದ್ರೆ ಇನ್ಯಾರಿಗೂ ಕೊಡ್ಬೇಕು. ಅದು ಅಷ್ಟು ಫೈನಾನ್ಷಿಯಲ್ ಸ್ಟೇಬಲ್ ಇರ್ತಿರ್ಲಿಲ್ಲ. ಅವಾಗ ಏನ್ ಅನಿಸ್ತಿತ್ತು,
ಯಾರಿಗೋ ಕೊಡೋ ಬದಲು ಕಲಿಯೋಣ ಅಂತ ನಾನೇ ಕ್ಯಾಮ್ರಾ ಇಡ್ತಿದ್ದೆ, ಇಲ್ಲಿ ಬಂದು ಆಕ್ಟ್ ಮಾಡ್ತಿದ್ದೆ, ಮತ್ತು ಕ್ಯಾಮ್ರಾ ಆಫ್ ಮಾಡಿ ಮತ್ತೆ ನಾನೇ ಎಡಿಟಿಂಗ್ ಟೇಬಲ್ ಮೇಲೆ ತೊಗೊಂಡು ಎಡಿಟ್ ಮಾಡ್ತಿದ್ದೆ, ಕಲರಿಂಗ್ ಮಾಡ್ತಿದ್ದೆ. ಈಗ ನನಗದು ಹೆಂಗಾಯ್ತು ಅಂದ್ರೆ ಒಂದಕ್ಕೊಂದು ಹೆಲ್ಪ್ ಆಯ್ತು. ನನಗೆ ಪೇಂಟಿಂಗ್ ಏನು ಮಾಡ್ತಿದ್ನಲ್ಲ ಅದರಿಂದ ಕಂಪೋಸ್ ಹೇಗೆ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿತ್ತು. ಆ್ಯಂಡ್ ನಾನು ಪೇಂಟ್ ಕಲರ್ ಮಿಕ್ಸಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಕಲರ್ ಗ್ರೇಡ್ ಹೇಗಿರಬೇಕು ಅಂತ ಗೊತ್ತಾಗ್ತಿತ್ತು. ಆ್ಯಂಡ್ ಇವಾಗ ನಾನೊಂದು ನೇಚರ್ ಪೇಂಟಿಂಗ್ ಮಾಡ್ತೀನಿ ಅಂದ್ರೆ ಫ್ರೇಮ್ ಇರುತ್ತೆ ನನಗೆ, ಇಷ್ಟ ಅಗಲ ಕ್ಯಾನ್ವಾಸೋ ದೊಡ್ಡ ಕ್ಯಾನ್ವಾಸೋ ಇರುತ್ತೆ, ಅದ್ರಲ್ಲಿ ನಾವು ಅದನ್ನ ಸೈಜಿಗೆ ಮಾಡ್ತಿರ್ತೀವಲ್ಲ, ಹಾಗಾಗಿ ನನಗೆ ಫ್ರೇಮ್ಗಳು ಗೊತ್ತಾಗ್ತಿತ್ತು. ಈ ಫ್ರೇಮ್ ಇದಿದ್ರೆ ಕರೆಕ್ಟ್, ಇವಾಗ ನಾನು ಈ ಆಂಗಲ್ ಅಲ್ಲಿ ಕೂತೀನಿ ಅಂದ್ರೆ ಎಲ್ಲಿ ಖಾಲಿ ಇರಬೇಕು, ಎಲ್ಲಿ ಆಬ್ಜೆಕ್ಟ್ ಇರಬೇಕು, ಅದು ಒಂದಕ್ಕೊಂದು ಲಿಂಕ್ ಆಗ್ತಾ ಬಂತು. ಅಂಡ್ ನನಗೆ ಅದು ಹೆಲ್ಪ್ ಆಯ್ತು. ಎಲ್ಲಾನು ಪೇಮೆಂಟ್ ಕೊಟ್ಟು ದುಡ್ಡು ಕೊಟ್ಟು ಮಾಡಿಸುವಂತ ಶಕ್ತಿ ಇರ್ಲಿಲ್ಲ. ಸೊ ಅದು ಹೆಲ್ಪ್ ಆಯ್ತು, ಅದು ಹಂಗೆ ನಡ್ಕೊಂಡು ಬಂತು. ಎಷ್ಟನೇ ವಯಸ್ಸಿಂದ ಸಂಗೀತ ಕಲೀಲಿಕ್ಕೆ ಅಥವಾ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ? ಮ್ಯಾಮ್ ಅದು ನನ್ಗೆ ಚಿಕ್ಕದ್ರಿಂದನೇ ಬಂತು. ಅದು ನಮ್ಮ ತಂದೆ ಆಬ್ವಿಯಸ್ಲಿ ಹಾಡ್ತಿದ್ರಲ್ಲ, ಅವರು ಇದಕ್ಕೆ ಹೋಗ್ತಿದ್ರು, ಹರಿಕತೆ ಡ್ರಾಮಾ ಅಲ್ಲಿಗೆಲ್ಲ. ಹಾಗೆ ನನ್ನನ್ನು ಕರ್ಕೊಂಡೋಗೋರು ಜೊತೆಗೆ, ಬಾ ನೀನು ಅಂತ. ಅಲ್ಲಿ ಆರಾಧನೆ ಅಂತ ಮಾಡ್ತೀವಿ, ಈಗ ತ್ಯಾಗರಾಜರ ಆರಾಧನೆ ಮತ್ತು ಸ್ವಾಮಿ ದೀಕ್ಷಿತರ ಆರಾಧನೆ ಅಂತ ಮಾಡ್ತಾರೆ ನಮ್ಮೂರು ಸೈಡ್ ಎಲ್ಲ. ಅಲ್ಲಿ ಕರ್ದು ಕೂರಿಸ್ಕೊಳ್ಳೋರು. ಅಪ್ಪ ಅಲ್ಲಿ ಸ್ಟೇಜ್ ಮೇಲೆ ನುಡಿಸ್ತಾ ಇರೋ, ನಾನು ಸುಮ್ಮನೆ ಕುತ್ಕೊಂಡು ಹಿಂಗೆ ತಾಳ ಹಾಕ್ತಿದ್ದೆ. ಎಲ್ಲಾರು ನೋಡ್ತಿದ್ರು ನನ್ನ, ನಿಮ್ಮ ಮಗ ಏನ್ ಹಿಂಗ್ ತಾಳ ಹಾಕ್ತಾನೆ ಅಂತ ಸುತ್ತ ಕುತ್ಕೊಂಡು ತಾಳ ಹಾಕ್ಸೋರು. ನನಗೇನೋ ಖುಷಿ, ನನಗದ್ ಗೊತ್ತಿಲ್ಲ ಅದು ತಾಳ ಗೊತ್ತಿರ್ಲಿಲ್ಲ. ತುಂಬಾ ಚಿಕ್ಕ ಹುಡುಗ ನಾನು ಅವಾಗ. ತಾಳ ಹಾಕ್ತಿದ್ದೆ, ಹಾಕಿಸ್ತಾ ಇದ್ರು. ಅದಾದ್ಮೇಲೆ ಬೆಳಗ್ಗೆ ಹೊತ್ತು ಈ ಧನುರ್ಮಾಸ ಅಂತ ಮಾಡ್ತಾರೆ, ಅದ್ರೆಲ್ಲ ನಮ್ ಕಡೆ ಎಲ್ಲ ಹೆಂಗೆ ಅಂದ್ರೆ ಒಂದ್ 5 ಗಂಟೆ 4:15 ಬೆಳಗಿನ ಜಾವ ಎದ್ದು ಹುಂಚರುತಿ ಅಂತ ಮಾಡ್ತಾರೆ. ಅಂದ್ರೆ ಒಂದು ಇದು ಬರುತ್ತೆ, ದೇವ್ರ ಫೋಟೋ ಹಿಡ್ಕೊಂಡು ಇಡೀ ಏರಿಯಾ ಸುತ್ಕೊಂಡು ಹಾಡು ಹಿಡ್ಕೊಂಡು ಭಜನೆ ಮಾಡ್ಕೊಂಡು ಬರೋದು. ಅಲ್ಲಿಗೆ ನಮ್ ತಂದೆ ಸೇವೆ ಮಾಡ್ತಿದ್ರು, ನನ್ನ ಕರ್ಕೊಂಡು ಹೋಗೋರು ಅಲ್ಲಿಗೆ. ಅವಾಗ ನಾನು ಹೋಗ್ತಿದ್ದೇನಕ್ಕೆ, ಯಾರ ಮನೇಲೋ ಪ್ರಸಾದ ಕೊಡ್ತಾರೆ, ಇಲ್ಲ ಇನ್ನೇನೋ ಸಿಗುತ್ತೆ ಅಂತ ಹೋಗ್ತಿದ್ದೆ. ಬಟ್ ಅದು ನನಗೆ ಗೊತ್ತಿಲ್ದಾನೆ ನನ್ನ ಒಳಗೆ ಮ್ಯೂಸಿಕ್ ಸೆನ್ಸ್ ಬರಕ್ ಶುರುವಾಯ್ತು. ಯಾಕಂದ್ರೆ ಎಲ್ಲಾರು ಹಾಡ್ತಿದ್ರು, ಹಾಡ್ತಾ ಇದ್ದೆ ಅವ್ರ ಜೊತೆ, ಸುಮ್ಮನೆ ನಿಂತ್ಕೊಂಡು ಬಾರೋ ಹಾಡು 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 ಅಂತ ಹಾಡಿಸ್ತಿದ್ರು. ಸೊ ಅಲ್ಲಿಂದ ಶುರುವಾಯ್ತು ಅದು ಜರ್ನಿ. ಅದು ಯಾವಾಗ ನಾನು ಸ್ಕೂಲ್ ಡೇಸಿಗೆ ಬಂದು ಅಲ್ಲಿ ಯಾವುದೋ ಒಂದು ಕಾಂಪಿಟೇಷನು, ಭಾವಗೀತೆನೋ ಏನೋ ಹಾಡೋದಿತ್ತು. ಆಗ ಅಪ್ಪ ಹಾಡು ಇದನ್ನ ಭಾವಗೀತೆನ ಅಂತಂದ್ರು. ಸರಿ, ನನಗೆ ಏನೋ ಗೊತ್ತಿಲ್ಲ ಭಾವಗೀತೆ ಏನು, ಬಟ್ ಅದು ಮ್ಯೂಸಿಕ್ ಒಳಗಿತ್ತು ಅನ್ನೋದು ಅದು ಅರ್ಥ ಆಗಿರ್ಲಿಲ್ಲ ನಂಗೆ ಅಲ್ಲಿವರೆಗೂ. ಒಂದು ಕಾಂಪಿಟೇಷನ್ ಅಲ್ಲಿ ಎದೆ ತುಂಬಿ ಹಾಡುವೇನೋ, ನನಗೆ ಅಪ್ಪನ ಫ್ರೆಂಡ್ ಒಬ್ರು ಹೇಳ್ಕೊಟ್ರು, ಇದನ್ನ ಹಾಡು ಚೆನ್ನಾಗಿರುತ್ತೆ ಅಂತ. ಅದು ಫಸ್ಟ್ ಹಾಡ್ದೆ ಮ್ಯಾಮ್, ಪ್ರೈಸ್ ಬಂದ್ಬಿಡ್ತು. ಅಂಡ್ ಚಪ್ಪಾಳೆ ಪ್ರೈಸ್, ಅದೊಂಥರ ನನಗೇನೋ ಶುರುವಾಯ್ತು. ಇಷ್ಟೆಲ್ಲ ವ್ಯಾಲ್ಯೂ ಕೊಡ್ತಾರ ಹಾಡಿದ್ರೆ. ಆಮೇಲೆ ಟೀಚರ್ಸ್ ಎಲ್ಲ ಕರೆಯೋದು, ಕೆನ್ನೆಗಿಲ್ಲದು, ಏನ್ ಇಷ್ಟ ಚೆನ್ನಾಗಿ ಆಡ್ತೀಯ ನೀನು ಅಂತ ಅನ್ನೋದು, ಅದೆಲ್ಲ ಏನೋ ಖುಷಿ ಆಯ್ತು ನನಗೆ. ಇಲ್ಲ ಇದೊಂಚೂರು ಸೀರಿಯಸ್ ಆಗಿ ಕಲಿಬೇಕು ಅಂತ ಹೇಳಿ ಆಮೇಲೆ ಅಪ್ಪನ ಹತ್ರ ಹಿಂಗ್ ನಾನು ಸಂಗೀತ ಕಲಿತೀನಿ ಅಂದ. ನನಗೆ ವೈಲಿನ್ ತುಂಬಾ ಇಷ್ಟ ಆಯ್ತು ಕಲಿಬೇಕಂತ, ವೈಲಿನ್ ಕಲಿಬೇಕು ಅಂತ ಆಸೆ. ಅದು ಯಾವ್ದೋ ಒಂದು ಫಿಲಮ್ ಅಲ್ಲಿ ವೈಲಿನ್ ಬಿಟ್ಟು ಕೇಳ್ಬಿಟ್ಟು ನಾನು ಹಿಂಗ್ ಕಲಿಬೇಕು, ನುಡಿಸ್ಬೇಕು ಅಂತ. ಆಮೇಲೆ ನಮ್ಮ ತಂದೆ ಅಲ್ಲಿ ವೈಲಿನ್ ಸೇರ್ಸಕ್ಕೆ ಅಂತ ನಮ್ಮ ಊರಲ್ಲಿ ಒಬ್ಬರ ಹತ್ರ ಕರ್ಕೊಂಡು ಹೋದ್ರು. ಅವರು ವೈಲಿನ್ ಕಲಿಯೋಕ್ಕಿಂತ ಮುಂಚೆ ನೀನು ಹಾಡು 1-2 ಲೈನ್ ಸರಿಗಮಪದನಿಸ ಕಲಿಬೇಕು ಅಂದ್ರು. ಸರಿ, ನನಗೆ ವೈಲಿನ್ ಹೇಳ್ಕೊಡ್ಬೇಕಲ್ವಾ, ಆಯ್ತು ಕಲ್ತ್ಬಿಡ್ತೀನಿ ಅಂತ ಕೂತ್ಕೊಂಡೆ. ಹಿಂಗ್ ಹೇಳ್ಕೊಟ್ರು. ಅದಾದ್ಮೇಲೆ ಅವ್ರು ಹೇಳಿದ್ ಒಂದೇ ಮಾತು, ಇವನನ್ನ ಹಾಡಕ್ ಹಾಕ್ಬಿಡಿ, ಚೆನ್ನಾಗಿ ಹಾಡ್ತಾನೆ, ಯಾಕೆ ವೈಲಿನ್ ಎಲ್ಲ, ಅದಾದ್ಮೇಲೆ ಬೇಕಾದ್ರೆ ಕಲ್ಸೋರಂತೆ ಅಂತ. ಅವ್ರು ಹೇಳಿದ್ದೆ ಅಷ್ಟೇ ಮ್ಯಾಮ್. ಅವ್ರಿಗೆ ಯಾವ ದೇವ್ರ ಇದ್ರೆಲ್ಲ ಹೇಳಿದ್ರು ಏನೋ ಗೊತ್ತಿಲ್ಲ, ಮ್ಯೂಸಿಕ್ ಜರ್ನಿನೇ ಶುರುವಾಗುತ್ತೆ. ನಾನು ವೈಲಿನ್ ಕಲೀಲೇ ಇಲ್ಲ ಕೊನೆಗೂ. ಅದ್ ಹಂಗೆ ಕ್ಲಾಸಿಕಲ್ ಕಲಿತಾ ಕಂಪ್ಲೀಟ್ ಮ್ಯೂಸಿಕ್ ಕಡೆ ಬಂದ್ಬಿಟ್ಟೆ. ಮ್ಯೂಸಿಕ್ ಕಡೆ ಗಮನ ಕೊಟ್ಬಿಟ್ಟು. ನಿಮ್ಗೆ ಪ್ರೇರಣೆ ಅಂತಂದ್ರೆ ಯಾರು ಮ್ಯೂಸಿಕ್ ಅಲ್ಲಿ? ನಾನು ತುಂಬಾ ಮನಸ್ಸಿಂದ ಆರಾಧನೆ ಮಾಡೋದು ಅಂದ್ರೆ ಯೇಸುದಾಸ್ ಅವರು. ನನಗೆ ತುಂಬಾ ಇಷ್ಟ ಅವ್ರಂದ್ರೆ. ಮುಂಚೆಯಿಂದನೂ ಅಷ್ಟೇ. ಅವ್ರು ಕ್ಲಾಸಿಕಲ್ ಹಾಡ್ತಿದ್ರೆ ನಮ್ಮ ಮನೇಲಿ ಚಿಕ್ಕ ಟೇಪ್ ರೆಕಾರ್ಡರ್ ಇರ್ತಿತ್ತು. ಅಪ್ಪಂಗೆ ಮ್ಯೂಸಿಕ್ ಇದಿರೋದ್ರಿಂದ ಅವರು ತಗೊಂಡ್ಬರ್ತಿದ್ರು ಕ್ಯಾಸೆಟ್ಗಳನ್ನ, ಅದನ್ನ ಹಾಕೊಂಡು ಕೇಳೋದು. ಯಾಕಂದ್ರೆ ಅವಾಗ ಟಿವಿ ಏನಿಲ್ಲ, ನಮ್ಮ ಮನೆ ಟೇಪ್ ರೆಕಾರ್ಡರ್ ಇರೋದೇ ದೊಡ್ಡ ವಿಷಯ. ಅವಾಗ ಒಂದೇನೋ ಇದೆಯಪ್ಪ ಅಂತ ಅವ್ರೆಲ್ಲೋ ಇಸ್ಕೊಂಬರೋರು, ಟೇಪ್ ರೆಕಾರ್ಡ್ ಕ್ಯಾಸೆಟ್ ತಂದಿದ್ ಕೇಳು ಅನ್ನೋರು, ಹಾಕೋರು. ನಾನು ಅದು ಕೇಳ್ತಾನೆ ಇರ್ತಿದೆ. ಅದು ತುಂಬಾ ಇನ್ಫ್ಲೂಯೆನ್ಸ್ ಬೀರ್ತು ನನ್ನ ಮೇಲೆ. ಅವರು ಹಾಡ್ತಿದ್ದ ರೀತಿ, ಇದು ನಾವು ಹಿಂಗೆ ಆಗ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಸೊ ಅವರೇ ನನಗೆ ಫಸ್ಟು, ಇಲ್ಲ ಸಿಂಗರ್ ಆದ್ರೆ ಹಿಂಗೆ ಆಗ್ಬೇಕು ಅಂತ. ಅದಾದ್ಮೇಲಿಂದ ದಿನಗಳಲ್ಲಿ ಇನ್ನೊಬ್ಬೊಬ್ರು ಹಿಂಗೆ ಸೋನು ನಿಗಮ್ ಸರ್ ಇಷ್ಟ, ಹರಿಹರನ್ ಅವರು ಹಾಡೋದಂದ್ರೆ ತುಂಬಾ ಇಷ್ಟ ನನಗೆ. ಅವ್ರನ್ನೆಲ್ಲ ಫಾಲೋ ಮಾಡಕ್ಕೆ ಶುರು ಮಾಡಿದೆ. ಬಟ್ ಯೇಸುದಾಸ್ ಸರ್ ಅವಾಗ್ಲೂ ನನಗೆ ಒಂಥರ ಮ್ಯೂಸಿಕ್ ಗಾಡ್ ಇದ್ದಂಗೆ ನನಗೆ. ಅವರ ಯಾವ ಸಾಂಗ್ ನೀವು ಕೇಳಿದ್ರಿ? ನಾನು ಅವಾಗ ಕ್ಲಾಸಿಕಲ್ ಕೇಳ್ತಿದ್ದೆ ಮ್ಯಾಮ್. ಯಾಕಂದ್ರೆ ಅಷ್ಟು ಮೀಡಿಯಾದ ಇರ್ಲಿಲ್ಲ, ನಮ್ಮ ಟಿವಿ ಇರ್ಲಿಲ್ಲ. ಬರ್ತಿದ್ರೆ FM ಬರ್ತಿತ್ತು, ಅದು ಯಾವ್ದೋ ಹಳೆ ಹಾಡುಗಳು ಹಾಕ್ತಿದ್ರು ಅವಾಗ. ಬಟ್ ಅವ್ರದ್ದು ಕ್ಲಾಸಿಕಲ್ ಸಿಡಿಗಳು ಇರ್ತಿತ್ತು, ಅದನ್ನ ತುಂಬಾ ಕೇಳ್ತಿದ್ದೆ ನಾನು. ಅದಾದ್ಮೇಲೆ ನನಗೂ ಸ್ವಲ್ಪ ರೆಕಗ್ನೈಸ್ ಮಾಡಕ್ ಶುರು ಆದ್ಮೇಲೆ ಗೊತ್ತಾಯ್ತು, ಈಗ ಪ್ರೇಮಲೋಕ ಅಲ್ಲಿ ಹಾಡಿರೋದು ಅಂತ ಹಾಡುಗಳು, ಆಮೇಲೆ ಈ ತರ ರಾಮಾಚಾರಿ ಸಿನಿಮಾ ಹಾಡುಗಳು. ಸೊ ಇದೆಲ್ಲ ನನ್ಗೆ ಅವಾಗ ಶುರುವಾಯ್ತು, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಹಾಡ್ತಾರಲ್ವಾ ಅನ್ನೋದು. ಅಂಡ್ ಅದು ಗೊತ್ತಿಲ್ದಾನೆ ನನ್ಗೆ ಕೇಳಕ್ ಶುರು ಮಾಡಿದೆ. ಅಂಡ್ ಅವ್ರ ತರ ಹಾಡಕ್ ಶುರು ಮಾಡ್ತಿದ್ದೆ. ಇವಾಗ್ಲೂ ನನ್ಗೆ ಎಷ್ಟೊಂದ್ ಜನ ಕಮೆಂಟ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ಈ ಹಾಡು ನಾನು ಹಾಡಿದ್ದು ಇವಾಗ ಯೇಸುದಾಸ್ ಅವ್ರು ಹಾಡಿರೋ ಬಂದಿದ್ದು, ಅವ್ರಿಗೆ ಎಷ್ಟು ಕಮೆಂಟ್ ಹಾಕ್ತಾರೆ ಅಂದ್ರೆ, ಸರ್ ಒರಿಜಿನಲ್ ಕೇಳ್ದಂಗಿದೆ, ಯೇಸುದಾಸ್ ಅವ್ರ ವಾಯ್ಸ್ ಕೇಳ್ದಂಗಿದೆ. ಅದ್ ನನಗೆ ಗೊತ್ತಿಲ್ಲ. ನಾನು ಅಬ್ವಿಯಸ್ಲಿ ಹಾಡ್ಬೇಕು ಅಂತ ಅವ್ರ ತರ ಹಾಡ್ಬೇಕು ಅನ್ನೋ ಶಕ್ತಿ ಖಂಡಿತ ನಂಗಿಲ್ಲ. ಅಂಡ್ ಹಾಡ್ಬೇಕು ಅಂತಾನು ಹಾಡಲ್ಲ.
ಅದು ಹಾಡ್ತಿರ್ತೀನಲ್ಲ, ಅದು ಒಂದೊಂದು ಸಂಗತಿಗಳು ಅವ್ರು ಎಲ್ಲೆಲ್ಲಿ ನಿಲ್ಲಿಸ್ತಾರೋ, ಸಸ್ಟೈನ್ ಎಲ್ಲಿ ಮಾಡ್ತಾರೋ ಅದು ನಿಲ್ಲಿಸ್ಬೇಕಾದ್ರೆ ನಂಗೆ ಸೌಂಡಿಂಗ್ ಹಂಗೆ ಆಗ್ಬಿಡುತ್ತೆ. ಅದು ನನಗೂ ಗೊತ್ತಿಲ್ಲ ಹೆಂಗ್ ಸರ್ ಹಂಗೆ ಹಾಡ್ತೀರಾ ಅಂತಾರೆ, ನನ್ಗೆ ಗೊತ್ತಿಲ್ಲ. ಅದು ಕೇಳಿ ಕೇಳಿ ಮೇ ಬಿ ಅದು ಸಬ್ ಕಾನ್ಶಿಯಸ್ ಲೆವೆಲಲ್ಲಿ ಬಂದ್ಬಿಟ್ಟಿದೆ ನನ್ಗೆ. ಅದು ಅವ್ರ ಹಾಡು ಮಾತ್ರ ಹಂಗೆ ಕೇಳಿಸುತ್ತೆ, ಬೇರೆ ಹಾಡು ಯಾವ್ದಾರ ಹಾಡಿದ್ರೆ ನಾನು ಅವ್ರ ಥರ ಕೇಳಿಸಲ್ಲ. ಅದೇನೋ ಅದೊಂದು ಹಾಡಂಗೆ ಬಂದ್ಬಿಟ್ಟಿದೆ. ಅವ್ರು ಹಾಡೋ ಹಾಡು ನಿಮ್ಗೆ ಅಬ್ವಿಯಸ್ಲಿ ಒಂದ್ ಸ್ವಲ್ಪ ಆ ಶೇಡ್ ಇಂಪಾಗಿರುತ್ತೆ ಕಿವಿಗೆ. ಹಾ, ಅದಂತೂ ಸತ್ಯ. ಈಗ ಸಾಂಗ್ಗಳಲ್ಲಿ ಏನೋ ಪಲ್ಲವಿ ಅಂತಾರೆ, ಚರಣ ಅಂತಾರೆ, ಏನು ಅದೆಲ್ಲ? ನಿಮ್ಗೆ ಸ್ಟಾರ್ಟಿಂಗ್ ಏನು ಲಿರಿಕ್ಸ್ ಇರುತ್ತಲ್ಲ ಅದನ್ನ ಪಲ್ಲವಿ ಅಂತ ಕರೀತಾರೆ ಮ್ಯಾಮ್. ಅದಾದ್ಮೇಲೆ ನಿಮ್ಗೆ BGMs ಇತ್ತು ಅಂದ್ರೆ BGM ಇರುತ್ತೆ, ಅದಾದ್ಮೇಲೆ ಚರಣ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದು ಹೇಳಿದ್ನಲ್ಲ, ನಾನು ಅದು ಬಂದು ಚರಣ. ಚರಣ ನೀವು ಹಾಡಿರೋದು ಯುವರಾಣಿ ಅದು ಪಲ್ಲವಿ. ಪಲ್ಲವಿ. ಸೊ ಆ ತರ ಡಿವೈಡ್ ಮಾಡ್ತಾರೆ. ಕೆಲವೊಂದು 2 ಚರಣ ಇರುತ್ತೆ, ಕೆಲವು 3 ಚರಣ ಇರುತ್ತೆ, ಕೆಲವು ಒಂದೇ ಚರಣ ಅಂದ್ರೆ ಒಂದೊಂದು ಪ್ಯಾರಾಗ್ರಾಫ್ ನ ಡಿವೈಡ್ ಮಾಡ್ತಾರೆ, ಪಲ್ಲವಿ ಚರಣ ಅಂತ. ನೀವು ಟ್ರೆಂಡಿಂಗ್ ಅಲ್ಲಿ ಬಂದಿದ್ರಲ್ಲ ಒಂದು ಸಾಂಗ್, ಅದು ಚರಣ ಆಡಿದಿರಾ ಏನು? ಚರಣನೇ ಚರಣ ಆಡಿದಿರಾ? ನಾನು ಅಬ್ವಿಯಸ್ಲಿ ಶುರು ಮಾಡೋದು ಚರಣದಿಂದ ಶುರು ಮಾಡ್ತೀನಿ. ಯಾಕಂದ್ರೆ ಇವಾಗ ನೀವು ಪಲ್ಲವಿಯಿಂದ ಶುರು ಮಾಡಿದ್ರೆ ಚರಣ ಬರೋಷ್ಟೊಳಗೆ ನಮ್ಗೆ ಕೊಡೋದೇ 90 ಸೆಕೆಂಡ್ ಅಲ್ಲಿ. ರೀಲ್ಸ್ ಏನಾದ್ರು ಹಾಡ್ಬೇಕು ಅಂದ್ರೆ 90 ಸೆಕೆಂಡ್ಸ್ ಅಲ್ಲ. ಸೊ ನಾನು ಪಲ್ಲವಿ ಹಾಡಿ ಚರಣಕ್ಕೆ ಬರೋಷ್ಟೊಳಗೆ ಟೈಮ್ ಹಾಕ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀವಿ, ಚರಣದಿಂದ ಶುರು ಮಾಡಿದ್ರೆ ಅಟ್ಲೀಸ್ಟ್ ಪಲ್ಲವಿ 2 ಲೈನ್ ಹಾಡ್ಬೋದು. ಸೊ ಆ ರೂಟ್ ಅಲ್ಲಿ ನಾವು ಅದನ್ನ ತಗೊಂಡು ಕ್ಯಾರಿ ಮಾಡ್ತೀವಿ. ರೆಸ್ಪಾನ್ಸ್ ಎಲ್ಲ ಹೇಗ್ ಬರ್ತಾ ಇದೆ? ತುಂಬಾ ಬರ್ತಾ ಇದೆ. ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಅದೇ ನನಗೆ ಇವಾಗ ಹೆಂಗೆ ಅಂದ್ರೆ ಈ ಡಿಸೆಂಬರ್ ಟೈಮಲ್ಲೂ ನನಗೆ ಇದ್ದಿದ್ದ ಫಾಲೋವರ್ಸ್ ಬರೀ 500 ಜನ. 500 ಜನ. ನಾನು ಯಾವ್ದಾರ ಹಾಡ್ ಹಾಕಿದ್ರೆ 100 ಜನ 200 ಜನ ನೋಡಿದ್ರೆ ನಾನು ಖುಷಿ ಪಟ್ಟಿರೋದಿದೆ. 100 ಜನ ನೋಡ್ಬಿಟ್ಟಿದ್ದಾರೆ ಇವತ್ತು. ಬರೀ ವ್ಯೂಸ್ ನಾನು ದೂರೇ ಹಾಕ್ತಿದ್ದು 100, 200, 300, ಮ್ಯಾಕ್ಸಿಮಮ್ ಅಂದ್ರೆ 500, 1000 ಅಷ್ಟೇ. ನನಗೆ 1000 ಆಗ್ಬಿಡ್ತು ಅಂದ್ರೆ ಏನ್ 1000 ಜನ ನೋಡ್ಬಿಟ್ಟಿದ್ದಾರೆ ಇದನ್ನ ಅನ್ನೋಷ್ಟು ಅದ್ರಲ್ಲಿ ಖುಷಿ ಪಡ್ತಿದ್ವಿ. ಅದಾದ್ಮೇಲೆ ಬಟ್ ಅನ್ನಿಸ್ತಿತ್ತು, ಇಲ್ಲ ಅಷ್ಟು ಎಫರ್ಟ್ ಹಾಕಿ ಏನೋ ಮಾಡ್ತಾ ಇದೀವಲ್ಲ, ಬೇಕಲ್ಲ ಅಟ್ಲೀಸ್ಟ್ ಜನಕ್ಕೆ ರೀಚ್ ಆಗ್ಬೇಕಲ್ಲ ಅಂತ ಅನ್ನಿಸ್ತಿತ್ತು. ಒಂದು ಟೈಮ್ ಬಂತದು. ಮೊದಲನೇ ಸಾಂಗ್ ಯಾವುದು ಜನಕ್ಕೆ ರೀಚ್ ಆಗಿದ್ದು? ಜೋಗಿ ಫಿಲಮ್ ಅನ್ಸುತ್ತೆ. ಭೂಮಿ ತಾಯಿಯ ನೋಡೋ ಆಸೆಯ ಹೊತ್ತು ದಿನವೂ ಆ ಸೂರ್ಯ ಬರುತ್ತಾನೋ ತಾಯಿನೇ ಇಲ್ಲ. ಇದನ್ನ ಫಸ್ಟ್ ಹಾಕ್ತೆ ನಾನು. ಓಕೆ, ಲಿರಿಕ್ಸ್ ಚೆನ್ನಾಗಿದೆಯಲ್ಲ, ನಂಗೆ ಇಷ್ಟ ಅಂತ. ಇದು ನಿಮ್ಗೆ ಒಂದ್ 50,000 1 ಲಕ್ಷ ಏನೋ ಆಯ್ತು. ನಾನು 1 ಲಕ್ಷ ಆಯ್ತು. 50,000 60,000 ಸಮಥಿಂಗ್ ಆಯ್ತು. 1 ಲಕ್ಷನೂ ಆಗ್ಲಿಲ್ಲ ಅದು. ನನ್ಗೆ ಅದಕ್ಕೆ ಖುಷಿ, ಓಯ್ಯೋ 50,000 ಹೋಯ್ತಲ್ಲ ಅಂತ. ಬಟ್ ಆಮೇಲೆ ಸ್ವಲ್ಪ ಸೀರಿಯಸ್ ಆದೆ. ಇಲ್ಲ, ಯಾವುದೇ ಆದ್ರೂ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ಸುಮ್ಮನೆ ಏನೋ ಮಾಡ್ತೀವಿ ಅಂದ್ರೆ ಆಗಲ್ಲ, ಅಟ್ಲೀಸ್ಟ್ ಹಾಕೋಣ ಇನ್ಮೇಲಿಂದ ಅಂತ ಶುರು ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಲಾಲಿ ಹಾಡು ಸಿನಿಮಾದೊಂದು, ಸ್ನೇಹ ಎಂಬ ತಂಗಾಳಿಗೆ ಯಾವ ರೂಪವಿಲ್ಲ, ನೋವ ಮರೆಸರಿದಯಕ್ಕೆ ಮಾತ್ರ ಕಾಣೋದು ಇಲ್ಲ, ಅಕ್ಕರೆಯ ಮಾತಿನಲ್ಲಿ ಆಸರೆಯ ಸ್ಪಂದನ. ಇದು ನಿಮ್ಗೆ ತುಂಬಾ ರೀಲ್ಸ್ ಆಯ್ತು. ಅಂದ್ರೆ ಆ ಫ್ರೆಂಡ್ಶಿಪ್ ಕನ್ನ ಬಾಂಡಿಂಗ್ ಮಾಡಕ್ ಶುರುವಾಯ್ತು. ಇದು ನನಗೆ ಒಂದ್ 2 ಲಕ್ಷ 3 ಲಕ್ಷ ವ್ಯೂಸ್ ಆಯ್ತು. ಅದಾದ್ಮೇಲೆ ಒಂದ್ ಸಾಂಗು ಸಾಹುಕಾರ ಸಿನಿಮಾದು, ಒಳ್ಳೆತನಕ್ಕೆ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬದುಕೋಣ, ಆ ಹಾಡು ನಾನು ಆಗಿದ್ದು ಅದೇ ಫಸ್ಟ್ ಮಿಲಿಯನ್ ಆಗಿದ್ದು ನಂದು. ಫಸ್ಟ್ ಮಿಲಿಯನ್ ವ್ಯೂಸ್ ಅದೇ ಆಗಿದ್ದು ನನಗೆ. ಅವಾಗ ನನಗೆ ಹೆಂಗಿತ್ತು ಅಂತಂದ್ರೆ ಸಾಕು. ಇವಾಗ ಎಲ್ಲಾ ಆರ್ಟಿಸ್ಟ್ ಗಳಿಗೂ ಒಂದು ಕನ್ಸಿರುತ್ತೆ, ನಾನು ಹಾಡೋದು ಅಟ್ಲೀಸ್ಟ್ ಚೆನ್ನಾಗಿ ರೀಚ್ ಆಗ್ಬೇಕು, 1 ಮಿಲಿಯನ್ ನಾನು ನೋಡ್ಬೇಕು ಅನ್ನೋದೊಂದು ನಂಗೆ ತುಂಬಾ ಆಸೆ ಐತಿ. ಈಗ ಯಾರ್ದೋ ಹಾಡ್ ನೋಡಿದಾಗ ನನಗೂ ಫೀಲ್ ಆಗ್ತಿತ್ತು, ಯಾಕೆ ನಮ್ದೆಲ್ಲ ಹಿಂಗ್ ಹೋಗಲ್ಲ, ಏನ್ ಮಾಡ್ಬೇಕು ಇದಕ್ಕೆ ಅಂತ. ಬಟ್ ಅದು 1 ಮಿಲಿಯನ್ ನನಗೆ ಎಷ್ಟು ಖುಷಿ ತಂದ್ಕೊಡ್ತು ಅಂದ್ರೆ ಸಾಕು. ಇನ್ಮೇಲೆ ನನಗೆ ಇನ್ ಯಾವ ಹಾಡು ಹೋದ್ರೂ ಪರವಾಗಿಲ್ಲ, ನನ್ ಟಾರ್ಗೆಟ್ ನನ್ ಕನ್ಸಿದ್ದಿದ್ದು ಅದ 1 ಮಿಲಿಯನ್ ಆಯ್ತಲ್ಲ ಸಾಕು ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಅದೇನು ಗಾಡ್ಸ್ ಗ್ರೇಸ್ ಗೊತ್ತಿಲ್ಲ. ಆದ್ರಿಂದ ಆದ್ಮೇಲೆ ಹಾಕಿದ ಹಾಡೆಲ್ಲ ಮಿಲಿಯನ್ಸ್ ಹೋಗ್ತಾ ಇತ್ತಾ. ಬಟ್ ಅಷ್ಟೇ ಪ್ರೀತಿ ರಿಸೀವ್ ಮಾಡ್ದೆ ಮ್ಯಾಮ್. ತುಂಬಾ ಜನ. ಅದು ಹೆಂಗಾಗ್ತಿತ್ತು ಅಂದ್ರೆ ನನಗೆ 500 ಜನ ಫಾಲೋವರ್ಸ್ ಒಬ್ಬ 500 ಇದ್ರೆ ಏನಾಗ್ತಿತ್ತು, ಒಂದ್ 3 ಜನ ಫಾಲೋವರ್ಸ್ ಆಗೋರು ನಂಗೆ ತೋರ್ಸೋರು 3 ಫಾಲೋವರ್ಸ್ ಎಕ್ಸ್ಟ್ರಾ ಆಗಿದ್ದಾರೆ ನಿಮ್ಗೆ ಅಂತ. ಆ 3 ಜನ ಖುಷಿ ಪಟ್ಟಿದ್ದೀನಿ ನಾನು, 3 ಜನ ಜಾಸ್ತಿ ಆದ ನನಗೆ ಅಂತ. ಬಟ್ ಇದೆಲ್ಲ ವೈರಲ್ ಆಗ್ತಾ ಹೇಗಾಯ್ತು ಅಂದ್ರೆ, ಒಂದ್ಸತಿ ರಿಫ್ರೆಶ್ ಮಾಡಿ ಹಿಂಗ್ ಹೇಳಿದ್ರೆ 100 ಫಾಲೋವರ್ಸ್, ಒಂದ್ಸತಿ ರಿಫ್ರೆಶ್ ಮಾಡಿದ್ರೆ 1000 ಹಂಗಾಗ್ತಿತ್ತು. ನನಗೆ ಬಿಲೀವ್ ಮಾಡಕ್ ಆಗ್ಲಿಲ್ಲ, ಇದೆಲ್ಲ ಆಗತ್ತಾ ಲೈಫಲ್ಲಿ ಅಂತ. ಬಟ್ ಆ ಪ್ರೋಸೆಸ್ ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಎಂಜಾಯ್ ಮಾಡಿದ್ದೀನಿ. ಆ ಟೈಮಲ್ಲಿ ನನಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತಂದ್ರೆ, ಅದು ಪ್ರತಿಯೊಬ್ರು ಮೆಸೇಜ್ಗೂ ನಾನು ರಿಪ್ಲೈ ಮಾಡಿದೀನಿ. ಪ್ರತಿಯೊಬ್ರು, ಯಾಕಂದ್ರೆ ನಾನು ಒದ್ದಾಡಿದ್ದೆ ಅದಕ್ಕೆ. ಇವಾಗ ಅದು ಬಂದಾಗ ನೋಡ್ಬಿಡೋ ಅಷ್ಟು ಇರ್ಲಿಲ್ಲ ನನ್ಗೆ ಅದನ್ನ ಎಂಜಾಯ್ ಮಾಡ್ಬೇಕಿತ್ತು ಆ ಮೂಮೆಂಟ್. ನನ್ನ ಮನೇಲೂ ಎಲ್ಲ ಹೇಳ್ಬಿಟ್ಟಿದ್ದೆ, ಏನಾರ ಫೋನ್ ಇಟ್ಕೊಂಡಿದ್ರೆ ಡಿಸ್ಟರ್ಬ್ ಮಾಡಬೇಡಿ ನನ್ನ. ಬಿಕಾಸ್ ನಾನು ಇಷ್ಟ ದಿನ ಇದಕ್ಕೆ ಒದ್ದಾಡಿದ್ದೀನಿ. ಇವಾಗ ಜನದಿಂದ ಪ್ರೀತಿ ಸಿಗ್ತಿದೆ ಅಂದ್ಮೇಲೆ ಅವ್ರು ಯಾರೋ ಪ್ರೀತಿಯಿಂದ ನನಗೆ ಟೈಮ್ ಕೊಟ್ಟು ಕಮೆಂಟ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಸೊ ಪ್ರತಿಯೊಬ್ರು ಕಮೆಂಟು ಓದ್ತಿದ್ದೆ, ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತಿದ್ದೆ. ಆ ಪ್ರೋಸೆಸ್ ತುಂಬಾ ಎಂಜಾಯ್ ಮಾಡಿದೆ ಮ್ಯಾಮ್ ನಾನು.